Hello guys, welcome to Adda's vlog. ಇವಾಗ ನಾವು ಕಸಿನ್ಸ್ ಎಲ್ಲ ಟ್ರಿಪ್ಪಿಗೆ ಹೊರಟಿದ್ದೀವಿ. ಎಲ್ಲಿಗಂತ ಅವ್ರನ್ನೇ ಕೇಳೋಣ. ಎಲ್ಲಿಗಿರ್ಬೋದು ಗರ್ಲ್ಸ್ ಆ್ಯಂಡ್ ಬಾಯ್ಸ್? ಬೆಳ್ತಂಗಡಿ ತುಂಬಾ ಸಲ ಪ್ಲಾನ್ ಮಾಡಿ ಅಲ್ಲಿ ಇಲ್ಲಿ ಅನ್ಕೊಂಡು ಫೈನಲ್ ಆಗಿ ನಾವೆಲ್ಲರೂ ಹೋಗ್ತಾ ಇದೀವಿ ಊಟಿ. ಅದು ಆಲ್ಮೋಸ್ಟ್ ಎಷ್ಟು 3:30 ಪ್ಲಾನ್ ಆಗಿದೆ. ಎಷ್ಟೊತ್ತಿಗೆ ಗೊತ್ತಾ? 3 ಗಂಟೆಗೆ ಪ್ಲಾನ್ ಆಗಿದ್ದು. ಯಾರು ಮಲ್ಕೊಂಡಿಲ್ಲ. ನಾವು 5 ಜನ ಯಾರು ಮಲ್ಕೊಂಡಿಲ್ಲ. ಇವಾಗ ಕಾರಲ್ಲಿ ಮಲಗ್ಬೋದು. ಸಾರಥಿಗಳು ದರ್ಶಿ ಸುಖಿ ನಾವು ಅಣ್ಣ ಇದೀವಿ. ಜೊತೆ ಮಿತ್ರ ಇದ್ದಾನೆ, ಸ್ಪೇರ್ ಡ್ರೈವರ್ ತರ ಡೀಸೆಂಟ್ ಹುಡುಗ. ಗೈಸ್ ಇವಾಗ ಹೊರಡ್ತಾ ಇದೀವಿ. ನಮ್ಮಣ್ಣ ಸಾರಥಿ, ಅತಿರಥ ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಸಮಯ ಬೆಳಗಿನ ಜಾವ 4:30. ಎಲ್ಲರೂ ಒಟ್ಟಿಗೆ ಈಗ ಹೊರಟಿದ್ದೀವಿ ಊಟಿಗೆ. ವೆದರ್ ಅಂತೂ ಸೂಪರ್ ಆಗಿದೆ ನೋಡಿ. 2 ನಿಮಿಷ ಮೈಸೂರು ಟೋರ್ ಅಲ್ಲಿದೆ. ಕಾಣಿಸಲ್ಲ, ಇದೆಲ್ಲ ಫುಲ್ಲು ಲಾರಿ ಎಲ್ಲ ಕಾಫಿ ಬೂಸ್ಟ್ ಏನಾರು ಕುಡಿಯೋಕ್ಕೆ. ನೋಡಿ ನಮ್ಮ ಅಣ್ಣ ಏನೇ ಇದ್ರು ನೋಡಿ, ಕಾರ್ ಅಂದರೆ ಕಾರ್ ಈಸ್ ಇಂಪಾರ್ಟೆಂಟ್. ಹಂಗೆ ನಮ್ಮ ಅಣ್ಣನ ಹೆಲ್ತ್ ಹೆಂಗೋ ಕಾರ್ ಹಂಗೆ ಹೆಲ್ತ್ ಥರ ನೋಡ್ಕೊಂತಾನು. ಗುಡ್ ಬಾಯ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಬೇಡಿ. ಅಲ್ಲಿ ನೋಡ್ರಿ ನಮ್ಮ ಡಾರ್ಲಿಂಗ್ ನೋಡ್ರಿ ಹಿಂಗೆ ಹಾಕಿಸ್ತಾರೆ. ರೀಲು ನಾನೇ ಶೂಟ್ ಮಾಡ್ತೀನಿ. ನಾನೇ ಶೂಟ್ ಮಾಡಿ ನಾನು ಎಲ್ಲಿ ಬರ್ತೀನಿ? ಹಿಂದೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇಷ್ಟೇ ಅದು. ಬಂದಿದೆ ಅದು ವಿಡಿಯೋದಲ್ಲಿ. ಕಟ್ ಮಾಡಿ ಮತ್ತೆ ನಾನು ಏನಕ್ಕೆ ಹೇಳ್ಕೊಟ್ಟಿರ್ತೀನಿ. ಇವ್ನು ಹೋಗ್ತಿರೋದು ಕಾರ್ ತೊಳೆಯಕ್ಕೆ. ಇವನು ಸೈಲೆಂಟ್ ಆಗಿ ತಿಂತಾ ಇದ್ದಾನೆ. ಈಗ ಅವನ ನೋಡ್ತಾ ಇದೆ. ಕಪ್ಪಿ ಕುಡಿಯೋಣ ನೈಟ್ ಡ್ರೈವ್. ಇದನ್ನ ತೆಗ್ದಿಟ್ಬಿಟ್ಟು ಅಲ್ಲಿ ಇವಳ್ದು ಇವಾಗಿನ್ನೂ ಮಾಡ್ತಿದ್ದೀನಿ. ಇವನಂತೂ ಎಲ್ಲ ಏನ್ ಮಾಡೋದಿದ್ರು ಅದು ಸಾಕು. ನಿಮಿಷ ಅದು ಬಿಟ್ಬಿಡಿ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ನಾವೀಗ ಬಂಡೀಪುರ್ ರಿಸರ್ವ್ ಅಥವಾ ಫಾರೆಸ್ಟ್ ವಾಟ್ ಎವರ್ ಇಟ್ ಇಸ್ ಅದ್ರೊಳಗಡೆ ಹೋಗ್ತಾ ಇದೀವಿ ಟು ರೀಚ್ ಊಟಿ ಅಲ್ವಾ ಅಣ್ಣ? ಓಕೆ, ಆಲ್ ರೈಟ್. ಊಟಿಗೆ ರೀಚ್ ಆಗೋಕ್ಕೂ ಮುಂಚೆ ಊಟಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಜಿಂಕೆಗಳೆಲ್ಲ ಇದಾವೆ ನೋಡಿ. ಸಡನ್ನಾಗಿ ಕ್ಯಾಮ್ರಾನ ತಿರುಗಿಸ್ಬಿಟ್ಟೆ ನಾನು ಈ ಕಡೆ ರೆಕಾರ್ಡ್ ಮಾಡ್ತಾ ಇದ್ದವಳು. ಎಷ್ಟು ಚೆನ್ನಾಗಿದೆ ಅಲ್ಲ, ಸೋ ಬ್ಯೂಟಿಫುಲ್ ನೇಚರ್ ಈಸ್. ಗೈಸ್ ಇವಾಗ ಊಟಿಗೆ ಬಂದಿದ್ದೀವಿ. ಅಂದರೆ ಊಟಿಗೂ ಬಂದಿಲ್ಲ, ಊಟಿಗಿಂತ ಹಿಂದಿದ್ದೀವಿ. ಅಲ್ಲಿ ಬಂದಿದ್ದೀವಿ. ಇವಾಗ ನಾವು ಆರ್ಡ್ರ್ ಮಾಡಿದ್ದೀವಿ ತಿಂಡಿ, ಹೊಟ್ಟೆ ಹಸ್ದಿದೆ. ಹಂಗಾಗಿ ತಿಂದ್ಕೊಂಡು ಊಟಿ ಹೋಗ್ತೀವಿ. ಊಟಿ ಇನ್ನು ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಅನ್ಸುತ್ತೆ. ರೀಚ್ ಆಗಿ ಅಪ್ಡೇಟ್ ಮಾಡ್ತೀವಿ. ಡಿಸ್ಕಷನ್ ನೋಡಿ, ಯಾವ ಡ್ರೆಸ್ಸು ಎಲ್ಲಿ ಹಾಕೊಬೇಕು, ಯಾವ ಪ್ಲೇಸಿಗೆ ಅಂತ ನೋಡಿ. ಇಬ್ಬರು ಮಾಡೋಣ ನಮ್ಮದೇ ಸರ್ಕಾರ, ಅಲ್ಲಿ ಪೊಲೀಸ್ ಬೇಡವೇ ಬೇಡ. ಓಕೆ ಜೋರಿ ನಾಡಿಗೆ ನನ್ನ ಹೆಸರಿಡಬೇಕು, ಸ್ಕೂಲಲ್ಲಿ ನಂದು ಲೆಸನ್ ಇರಬೇಕು. ಫೋಟೋ ಶೂಟ್ ನೋಡ್ರಿ. ಅವಳು ಮಾಡ್ತಾ ಇರಲ್ಲ. ನಾನು ನಾನೇ ಅಂತ ಮೆರಿಬ್ಯಾಡ್ರಪ್ಪ. ಗೈಸ್ ಇವನು ಅಲ್ಲಿಂದ ನಡ್ಕೊಂಬರ್ತಾನಂತೆ. ಅಲ್ಲಿ ನಡ್ಕೊಂಬರೋದನ್ನ ವಿಡಿಯೋ ಮಾಡ್ಬೇಕಂತೆ. ಒಳ್ಳೆ ವೆದರ್ ಮಾತ್ರ. ಈಗ ನಾವು ಹೋಗ್ತಾ ಇರೋದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಬನ್ನಿ ಲೆಟ್ಸ್ ಗೋ. ಸೊ ಇಲ್ಲಿದೆ ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ. ನೋಡ್ಬೋದು ನೀವು, ಚಾಕ್ಲೇಟ್ ಬಾರ್ಸ್ ಹಿಂದೆ ವಾಲ್ ಮಾಡಿದ್ದಾರೆ. ಇಲ್ಲಿ ಚಾಕ್ಲೇಟ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಲೈವ್ ಆಗಿ ಎದುರಿಗೆ ನಿಂತೆ ನೋಡ್ಬೋದು.
ಅದಲ್ಲದೆ ತುಂಬ ಜನ ಇದ್ದರು. ಹಾಗೆ ನಮಗೆ ಫ್ರೀ ಸ್ಯಾಂಪಲ್ಸ್ ಆಗಿ ಒಂದೊಂದು ಚಾಕ್ಲೇಟ್ ಬಾರ್ ಕೊಡ್ತಿದ್ರು. 1 2 3 4 ಅಂತ 7ರಿಂದ 8 ಡಬ್ಬಗಳು ಜೋಡಿಸಿದಾಯಿತು. ಖಾಲಿ ಡಬ್ಬ ಅಲ್ಲ, ಇದರಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಇತ್ತು. ಸೊ ಎಲ್ಲರೂ ಅವ್ರವ್ರ ಮನೆಗೆ ಶಾಪಿಂಗ್ ಮಾಡ್ಕೊಂಡ್ವಿ. ಹಾಗೆ ಈಗ ಬಟ್ಟೆ ಶಾಪಿಂಗಿಗೆ ಬಂದ್ವಿ. ಶಾಪಿಂಗ್ ಮಾರ್ಕೆಟ್ ನೋಡಿ. ಇವಾಗ ಇದಕ್ಕೆ ಹೋಗ್ತಾ ಇದೀವಿ, ಇಷ್ಟಕ್ಕೂ ಹೋಗ್ತಾ ಇದೀವಿ. ದುಬೈ ಭಾಯ್ ಅಣ್ಣ ಇದಕ್ಕೆ 10 ರೂಪಾಯಿ ಕೊಡೋದು ಹೆಚ್ಚು. ಒಬ್ಬೊಬ್ರದ್ದು ಒಂದೊಂದು ಸ್ಟ್ಯಾಚು ಮಾಡಿದ್ರು ವ್ಯಾಕ್ಸ್ ಮ್ಯೂಸಿಯಂ ಅಲ್ಲಿ. ಅಲ್ಲ, ಅವ್ರಿಗೆ ಖುಷಿ ಆಗ್ಬಿಟ್ಟಿದೆ. ಫಸ್ಟ್ ಟೈಮ್ ಒಬ್ರು ಕಸ್ಟಮರ್ ಬಂದಿದ್ದಾರೆ. ಅದಕ್ಕೆ ಎಲ್ಲ ಕಡೆ ಮೇಡಮ್ ಬನ್ನಿ ಮೇಡಮ್. ನಮಗೆ ಬಿಸ್ನೆಸ್ ಆಯ್ತು. ಅವರೆಲ್ಲ ರೆಡಿ ಆಗ್ತದೆ ನಮ್ಮ ಹೆಣ್ಮಕ್ಳು. ನಾನು ರೆಡಿ ಆದೆ ಹೊರಗೆ ಗೊತ್ತು ಯಾವತ್ತು. ಗಾಯ್ಸ್ ಇವಾಗ ಊಟ ಮುಗೀತು, ಮಧ್ಯಾಹ್ನದ ಊಟ ಮುಗಿಸಿದ್ವಿ. ಇವಾಗ ರೋಸ್ ಗಾರ್ಡನಿಗೆ ಬಂದಿದ್ದೀವಿ. ಎಲ್ಲ ನೋಡಿ ಹೆಂಗ್ ರೆಡಿ ಆಗಿದ್ದಾರೆ. ನಾನೇ ಡಲ್ಲ ಕಾಣಿಸ್ತಾ ಇರ್ಬೋದು. ಒಂದು ನಿಮಿಷದಲ್ಲೇ ಔಟ್ಫಿಟ್ ಎಲ್ಲ ಫುಲ್ ಚೇಂಜ್ ಮಾಡೋದು. ಇಲ್ಲಿ ಕಾರಲ್ಲಿ ನಡುಕ್ತಾ ಇದೀವಿ, ತೋರ್ಸ್ಕೊಂತ ಬಟ್ ಆ್ಯಕ್ಚುಲಿ ಸಿಕ್ಕಾಬಡೆ ಚಳಿ ಅಂದರೆ ಚಳಿ ಇದೆ. ನಮ್ಮ ತಮ್ಮ ನೋಡಿ ಬಿಸಿ ಆಗ್ಬಿಟ್ಟಿದ್ದಾನೆ. ನಮ್ಮ ಅಣ್ಣ ಎಲ್ಲಿದ್ದಾನೆ? ನಮ್ಮ ಅಣ್ಣ ಅಲ್ಲಿ. ನಮ್ಮಣ್ಣ ಪ್ರಭುಗಳು ಈ ಸೋನಿಯಾ ಗಾಂಧಿ ಆಗ್ಬಿಟ್ಟೆ ಅನ್ಕೊಂಡು ಹೊಂಟಿದ್ವಿ. ಈಗ ಈ ಚಳಿ ವೆದರಲ್ಲಿ ನಾವು ಫಸ್ಟ್ ಕೆಲಸ ಏನ್ ಮಾಡ್ತೀವಿ? ಟೀ ಕುಡಿಯಕ್ಕೆ ಬರ್ತಿದೀವಿ. ಗಾಯ್ಸ್ ಇವಾಗ ರೋಸ್ ಗಾರ್ಡನಿಗೆ ಬಂದಿದ್ದೀವಿ. ಇದಕ್ಕೆ 75 ರೂಪೀಸ್ ಕೊಟ್ಟಿದ್ದೀವಿ. ನೋಡೋಣ ಏನಿದೆ ಅಂತ. ನನಗೂ ಗೊತ್ತಿಲ್ಲ. ನೋಡಿ ನಮ್ಮ ತಂಗಿ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ. ಪಾಪ ಏನೋ ತಿನ್ಬಿಟ್ಟಾಳೆ ಅನ್ಸುತ್ತೆ. ನೋಡಿ ಇದೆಲ್ಲ ಮಾಡಬಾರ್ದಲ್ವ ಗಾಯ್ಸ್? ಹೇಳಿ ಗಾಯ್ಸ್ ಹುಡುಗ ಒಂದು ಸ್ವಲ್ಪ ಆದರೂ ಬೇಜಾರಾಗ್ತಾಳೆ ನನಗೋಸ್ಕರ. ಇರಲಿ ಅಂತ ಸುಮ್ಮನಿದ್ದೀನಿ. ಅಂಬ್ರೆಲ್ಲಾ ಬಂತಾ ಗಾಯ್ಸ್ ಇವಾಗ ATVಗೆ ಬಂದಿದ್ದೀವಿ. ATV ಅಂದರೆ ಬೈಕ್ ರೈಡ್ ಥರ, 4 ವೀಲರ್ ಡ್ರೈವ್ ಇದೆಯಲ್ಲ ಆ ಥರ ರೈಡಿಗೆ ಬಂದಿದ್ದೀವಿ. ನೋಡಿ ಸ್ವಿಸ್ ಅಡ್ವೆಂಚರಸ್ ಅಂತ ಇದೆ ನೋಡ್ರಿ. ಇಲ್ಲಿಗೆ ಬಂದಿದ್ದೀವಿ. ಹೆಂಗೆ ಅನ್ಸುತ್ತೆ ನಿಮ್ಮ ಅಚ್ಚುಮೆಚ್ಚಿನ ಜಿತಾ ಮಿತ್ರ ಅವರೇ? ಹೆಂಗೆ ಅನ್ಸುತ್ತೆ ಇಲ್ಲಿ ಬಂದಿರೋದೆ? ಎಷ್ಟಿದೆ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ಇಲ್ಲಿ 14 ಡಿಗ್ರಿ ಹಂಗಿದೆ ಇವಾಗ. ಎಂಥ ಚಳಿ ಇದೆ ಅಂದರೆ ಅಪ್ಪ, ಸಿಕ್ಕಾಪಟ್ಟೆ ಚಳಿ ಇದೆ. ನೋಡಿ ಆಲ್ರೆಡಿ ಬೈಕ್ ರೈಡಿಂಗ್ ಮಾಡ್ತಾ ಇರೋದು. ನೋಡೋಣ ಹೆಂಗೆ ಅನ್ಸುತ್ತೆ ಏನು ಅಂತ ಏನೋ ಐಡಿಯಾ ಇಲ್ಲ. ಬಟ್ ಬಂದಿದ್ದೀವಿ. ಅಯ್ಯಪ್ಪ, ಹೈಕಿಂಗ್ ಅಂದ್ರೆ ಬೇರೆ ಏನೂ ಅಲ್ಲ. ಇಲ್ಲೇ ಸೌಂಡ್ ಅಂತ ನಮ್ಮ PT ಮಾಸ್ಟರ್ ಹೇಳಿದ ಟ್ರಕ್ಕಿಂಗ್ ಓಡ್ತೀನಿ. ನನಗೆ ಶಿಸ್ತು ಮುಖ್ಯ. ನೋಡೋಣ ಇನ್ನ ಓಪನ್ ಇದೆಯಾ ಕ್ಲೋಸ್ ನಾವೆಲ್ಲ ಅದಕ್ಕೆ ಏನಂತಾರೆ ಇವಾಗ ಹೋಗಿದ್ವಲ್ಲ ATV ಟ್ರೈ ಮಾಡಕ್ ಹೋಗಿದ್ವಿ. ಬಟ್ ಅದು ಹ್ಯಾಂಡಲ್ಲೇ ತಿರುಗಿಸೋದು ಬರ್ತಿರ್ಲಿಲ್ಲ ನಮಗೆ. So we thought we don't have that much stamina. Yeah, because only men have, I guess. we wanted to mess up. ಅಷ್ಟು ಟೈಟ್ ಇತ್ತದು. ಸೊ ಅಲ್ಲೋಗಿ ಅಜೀಬ್ ಆಗೋಕ್ಕಿಂತ ಗೋ ಕಾರ್ಟಿಂಗ್ ಕಲಿಯೋಕ್ಕೂ ಆಗ್ತಿರ್ಲಿಲ್ಲ ಈ ಟೈಮಲ್ಲಿ. ಅತ್ತು ಹೈ 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 ಏನಕ್ಕಂತ ಏನಲೇ ಏನಲೇ ಏನ್ ಸ್ಮಾರ್ಟ್ ಆಗಿದೆ. ಅಧಿರಥ ಮಹಾರಥ ಸಾರಥಿ ಸೂರ್ಯ
ಊಟಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಬಂಡೀಪುರ ನಾವು 6 ಗಂಟೆ 7 ಗಂಟೆ ಒಳಗೆ ಪಾಸ್ ಆಗಲೇಬೇಕು. ಅದಕ್ಕೋಸ್ಕರ ಹೊರಟಿದ್ವಿ. ಇವಾಗ ಮಂಡಕ್ಕಿ ಬಿಸಿ ಬಿಸಿ ಟೀ ಮತ್ತು ಮಂಡಕ್ಕಿ ಕುಡಿಯೋಕ್ಕಂತ ನಿಲ್ಸಿದ್ದೀವಿ. ನಮ್ಮ ಮಸಾಲಾ ಟೀ ಅಂತೆ. ನಮ್ಮ ಡಾರ್ಲಿಂಗ್ ಇಷ್ಟಪಟ್ಟು ಮಂಡಕ್ಕಿ ಕೇಳಿದಕ್ಕೆ. ಸೊ ಕಾರಲ್ಲಿ ಅಲ್ಲಿ ಬಂದೇ ಇದ್ದಾರೆ, ನಾವು ಇಬ್ಬರೇ ಬಂದಿದ್ದೀವಿ ಕುಡಿಯೋಕ್ಕೆ. ಹೌದು, ಯಾರು ಏನು ಹಂಗೆ ಇಟ್ಕೊಂಡೆ ಬಿಟ್ಟಿದ್ದೀರಾ? ಕಣೆ ಬಿಸಿ ಅಲ್ವಾ? ನೋಡಿ, ನಂಗೆ ಸಾಕಾಯ್ತಂತ ನಮ್ಮ ಅಣ್ಣ ಕೊಟ್ಟೆ ಗಾಡಿ ಓಡ್ಸಕ್ಕೆ. ಇವನ್ ಜೋರಾಗೆ ಮಾತಾಡಲ್ಲ. ನೋಡಿ ಗೈಸ್, ಇವಾಗ ನಮ್ಮ ಅಣ್ಣನ್ ಕಡ್ಡಿ ಅಂತ ಮಾತಾಡ್ತಾನೆ. ನಾವಿಂಗ್ ಇದ್ದೇ ಬಂದಿದೆ, ಬಟ್ ಆದ್ರೂ ನಾವ್ ಇಲ್ಲಿ ಯಾವ್ದಾದ್ರು ಅನಿಮಲ್ ಕಾಣಿಸ್ಬೋದಾ ಅಂತ ಕಾಯ್ತಾ ಇದೀವಿ. ಆನೆ ಕಾಣಿಸ್ತು, ಜಿಂಕೆ ಕಾಣಿಸ್ತು, ಸಾರಂಗ ಕಾಣಿಸ್ತು. ಮತ್ತೆ ಜಿಂಕೆ ಜಿಂಕೆಗಳಿದಾವೆ. ತೋರಿಸ್ತೀಯ ತೋರ್ಸ್. ಬೇಡ ಬೇಡ, ಆಲ್ರೆಡಿ ಲಾಗಲ್ಲಿ ಹಾಕಿರ್ತೀವಿ. ತುಂಬಾ ಇದೆ ಕಣ. ಅವ್ರನ್ನ ತೋರ್ಸ್ಪಪ್ಪ ನನ್ ಜೊತೆ. ನೋಡಿ, ಇವ್ರೊಂಥರ ಮಿನಿ ಗೈಡ್ ಇದ್ದಂಗೆ. ಗೈಡ್ ಅಲ್ಲ, ಮಿನಿ ಗೈಡ್ ಇದೆ. ತಾತ ನಮ್ ಜೊತೆ ಟ್ರಿಪ್ಪಿಗೆ ಬಂದಿಲ್ಲ, ಬಟ್ ಅವ್ರ ಮೂಲಕ ಅವ್ರ ಮೂಲಕ ಶಿಷ್ಯಂದ್ರಗಳನ್ನ ಕಟ್ಸಿದ ತೋರ್ಸ್ಬೇಕಾದ್ರೆ ಒಂದು ಹಮ್ದ ಒಂದು ನೀನ್ ಕಡೆ ಹೋಗ್ಬೇಕು. ಓಕೆ ಗೈಸ್, ಬಾಯ್.